ಶಿವಾಯ ವಿಷ್ಣುರೂಪಾಯ ಶಿವರೂಪಾಯ ವಿಷ್ಣವೇ ಶಿವಸ್ಯ ಹೃದಯಂ ವಿಷ್ಣು ವಿಷ್ಣೋಶ್ಚ ಹೃದಯಗಂ ಶಿವ ಯಥಾ ಶಿವಮಯಂ ವಿಷ್ಣು ಏವಂ ವಿಷ್ಣುಮಯ ಶಿವ ಯಥಾಂತರಂ ನ ಪಶ್ಯಾಮಿ ತಥಾ ಮೇ ಸ್ವಸ್ತಿರಾಯುಷಿ. ಅರ್ಥ ಏನಿದು? ಶಿವನ ರೂಪ ವಿಷ್ಣು, ಹೊರಗಡೆ ವಿಷ್ಣು, ಒಳಗಡೆ ಇರೋದು ಶಿವ. ಇವನು ಹೊರಗಡೆ ಶಿವ, ಒಳಗಡೆ ಇರೋದು ವಿಷ್ಣು. ಅವನ ಮನಸ್ಸೆಲ್ಲ ವಿಷ್ಣುವಿನ ಕಡೆಗೆ, ವಿಷ್ಣು ಮನಸ್ಸೆಲ್ಲ ಶಿವನ ಕಡೆಗೆ. ಕೃಷ್ಣ ಸ್ಪಷ್ಟವಾಗಿ ಹೇಳ್ತಾನೆ, ಶಿವದ್ವೇಷಿಯಾದವನು ಎಂದಿಗೂ ನನ್ನ ಕೃಪೆ ಪಡೆದುಕೊಳ್ಳಾರ. ಅದಕ್ಕೋಸ್ಕರವೇ ದಕ್ಷನಿಗೆ ನಾರಾಯಣ ನಿನ್ನನ್ನು ಸದಾಕಾಲ ಕಾಪಾಡ್ತೀನಿ ಅಂತ ವರ ಕೊಟ್ಟಿದ್ದ. ದಕ್ಷ ಬ್ರಹ್ಮನಿಗೆ ನಾರಾಯಣ ವಿಷ್ಣು ಸದಾಕಾಲ ನಿನ್ನ ನಾನು ಕಾಪಾಡ್ತೀನಪ್ಪ, ನನ್ನ ಪರಮ ಭಕ್ತ ನೀನು. ಆದರೆ ಇವನಿಗೆ ಶಿವದ್ವೇಷ ಇರೋದು ಅಷ್ಟು ಎದ್ದು ಕಾಣ್ತಿರ್ಲಿಲ್ಲ. ದಕ್ಷನಿಗೆ ಶಿವದ್ವೇಷ ಎದ್ದು ಕಾಣ್ತಿರ್ಲಿಲ್ಲ. ದಾಕ್ಷಾಯಿಣಿ ಮದುವೆ ಆದ ಮೇಲೂ ಆ ಸುತ್ತಮುತ್ತ, ಆ ಪ್ರಸಂಗದ ಸುತ್ತಮುತ್ತ ಇವನ ಶಿವದ್ವೇಷ ಎದ್ದು ಕಾಣೋದಕ್ಕೆ ಹೊರಟಿತು. ಸರಿ, ಕಥೆಯೆಲ್ಲ ಗೊತ್ತಿದೆ. ವೀರಭದ್ರ ಬಂದ ದಕ್ಷನನ್ನು ಚಿಂದಿ ಮಾಡುವ ಒಂದು ಕತ್ತರಿಸಿಬಿಡಬೇಕು ಅಂತ ತೊಗೊಂಡು ಬಂದ ಆಯುಧವನ್ನು ಇವನು ದಕ್ಷ ವಿಷ್ಣುವಿಗೆ ಕೇಳಿದೆ, ನನಗೇನು ಅಭಯ ಕೊಟ್ಟಿದೀಯಾ, ಕಾಪಾಡು ಕಾಪಾಡು. ಕಾಪಾಡಲ್ಲ ಅಂದ ವಿಷ್ಣು. ನಿನ್ನನ್ನು ಕಾಪಾಡಲ್ಲ, ನೀನು ಶಿವದ್ವೇಷಿ. ನಿನ್ನ ಮಗಳನ್ನು ಮದುವೆ ಮಾಡಿಕೊಟ್ಟ ಮೇಲಾದರೂ ಶಿವದ್ವೇಷ ಹೋಗುತ್ತೆ ಅಂದ್ಕೊಂಡಿದ್ದೆ, ನೀನು ಬಿಡಲಿಲ್ಲ ಅದನ್ನು. ನಿನ್ನನ್ನು ಕಾಪಾಡಲ್ಲ ನಾನು, ಶಿವದ್ವೇಷಿಯನ್ನು ನಾನು ಕಾಪಾಡಲ್ಲ. ಯಾವುದು ಶೈವ ಪಂಥ, ಯಾವುದು ವೈಷ್ಣವ ಪಂಥ. ಅರ್ಧಂಬರ್ಧ ಗೊತ್ತಿರೋರು, ಏನೂ ಗೊತ್ತಿಲ್ಲದೆ ಇರೋರು ಹೊಡಿತಾ ಇರ್ತಾರೆ ನೋಡಿ, ರೈಲು ಬಿಡ್ತಾ ಇರ್ತಾರೆ ನೋಡಿ.